ಪ್ರಯಾಣಿಕರೇ ಗಮನಿಸಿ, ನಾಳೆ ರಾಜ್ಯದಲ್ಲಿ ಬಸ್ ಸಂಚಾರ ಸ್ತಬ್ಧ. ವಿವಿಧ ಬೇಡಿಕೆ ಈಡೇರಿಸೋಕೆ ಮತ್ತೆ ಸರ್ಕಾರದ ವಿರುದ್ಧ ಸಾರಿಗೆ ಸಮರ. ಕೊರೋನಾ ಬಂದು ಆಸ್ಪತ್ರೆಯಲ್ಲಿ ಇದ್ರು ರಮೇಶ್ ಖಾಸಗಿ ಏಜೆನ್ಸಿಯಿಂದ ನಿಗೂಢ ಹೆಜ್ಜೆಗಳ ತಲಾಶ್. ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9 ನಲ್ಲಿ. ಸರ್ಕಾರದ ವಿರುದ್ಧ ಸಮರ ಸಾರಿದ ಸಾರಿಗೆ ಸಿಬ್ಬಂದಿ ನಾಳೆ ಸಾರಿಗೆ ಬಸ್ ಸಂಚಾರ ಸ್ತಬ್ಧ. ಬಸ್ ಸಂಚಾರ ಸ್ತಬ್ಧವಾದ್ರೆ ಪ್ರಯಾಣಿಕರಿಗೆ ಕಾದಿದೆ ಸಂಕಷ್ಟ. ಸಾರಿಗೆ ಕಿಚ್ಚಿಗೆ ಯಾರ್ಯಾರು ಬೆಂಬಲ ಸೂಚಿಸಿದ್ದಾರೆ ನೋಡೋಣ. ನಾಳೆ ಬಸ್ ಬಂದ್ ನ್ಯೂಸ್ ಟಾಪ್ 9 ನಲ್ಲಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಾರಿಗೆ ಸಿಬ್ಬಂದಿ ಮತ್ತೆ ಸಿಡಿದಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಸಮರ ಸಾರಿರುವ ಸಾರಿಗೆ ಸಿಬ್ಬಂದಿ ನಾಳೆ ಬಸ್ ಸಂಚಾರ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ. ಬೆಂಗಳೂರಿಗರೇ ನಾಳೆ ಮನೆ ಬಿಡುವ ಮುನ್ನ ಎಚ್ಚರವಾಗಿರಿ. ಊರಿಗೆ ಹೋಗೋರು, ಕೆಲಸಕ್ಕೆ ಹೋಗೋರು, ನಿತ್ಯ ಬಸ್ಗಳನ್ನೇ ನಂಬಿಕೊಂಡವರಿಗೆ ನಾಳೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳು ಸಿಗೋದಿಲ್ಲ. ಹೀಗಾಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವುದು ಒಳ್ಳೆಯದು. ಆರನೇ ವೇತನ ಆಯೋಗದ ವರದಿ ಜಾರಿಗೆ ಸರ್ಕಾರ ಹಿಂದೇಟು ಹಾಕ್ತಾ ಇದ್ದು ಸಾರಿಗೆ ಸಿಬ್ಬಂದಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ನಾಳೆಯಿಂದ ಸಾರಿಗೆ ನೌಕರರ ಮುಷ್ಕರ ನಡೆಯಲಿದ್ದು ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಎನ್ಇಕೆಆರ್ಟಿಸಿ ಸಿಬ್ಬಂದಿ ಮುಷ್ಕರದಲ್ಲಿ ಭಾಗಿಯಾಗಲಿದ್ದಾರೆ. ಇಷ್ಟು ದಿನ ಕೇವಲ ಸಿಬ್ಬಂದಿ ಮಾತ್ರ ಪ್ರತಿಭಟನೆ ನಡೆಸ್ತಾ ಇದ್ರು. ಆದರೆ ನಾಳೆ ಕುಟುಂಬ ಸಮೇತರಾಗಿ ಮುಷ್ಕರದಲ್ಲಿ ಭಾಗಿಯಾಗಲು ಸಿದ್ಧತೆ ನಡೆಸಲಾಗುತ್ತಿದೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸದೇ ಇರುವುದಕ್ಕೆ ಸಿಡಿದೆದ್ದಿರುವಂತಹ ಸಾರಿಗೆ ಸಿಬ್ಬಂದಿ ಮಾತು ತಪ್ಪಿದ ಸರ್ಕಾರ ಅಂತ ಪ್ರತಿಭಟನೆಗಿಳಿದಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ಮುಷ್ಕರ ಮಾಡಿದ್ದ ಸಾರಿಗೆ ನೌಕರರು ಮುಖ್ಯವಾಗಿ 6ನೇ ವೇತನ ಜಾರಿಗೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. 6ನೇ ವೇತನ ಆಯೋಗ ಜಾರಿಗೆ ನೌಕರರು ಬಿಗಿಪಟ್ಟು ಹಿಡಿದಿದ್ದಾರೆ. ವೇತನ ಹೆಚ್ಚಳದ ಆಮಿಷ ತೋರಿ ಮುಷ್ಕರ ಹತ್ತಿಕ್ಕಲು ಸರ್ಕಾರ ಮಾಡುತ್ತಿರುವಂತಹ ಪ್ಲಾನ್ಗೆ ಸಿಬ್ಬಂದಿ ತಿರುಗೇಟು ಕೊಡ್ತಿದ್ದಾರೆ. ಆದರೆ ಸರ್ಕಾರದ ಪ್ಲಾನ್ಗೆ ಗ್ರೀನ್ ಸಿಗ್ನಲ್ ನೀಡದ ಸಿಬ್ಬಂದಿ ನಾಳೆ ನಡೆಯುವ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಬೆಂಗಳೂರಿಗೆ ತಟ್ಟಲಿದೆ. ಸಿಟಿಯಲ್ಲಿ ನಿತ್ಯ ಸಂಚರಿಸ್ತಾ ಇದ್ದ 6,000 ಬಸ್ಗಳ ಸಂಚಾರ ಸ್ತಬ್ಧವಾಗುವ ಸಾಧ್ಯತೆ ಇದ್ದು ಬಿಎಂಟಿಸಿ ಸ್ತಬ್ಧದಿಂದ 30 ಲಕ್ಷ ಪ್ರಯಾಣಿಕರಿಗೆ ನಾಳೆ ತೊಂದರೆಯಾಗಲಿದೆ. ಕೆಎಸ್ಆರ್ಟಿಸಿ ಈಶಾನ್ಯ ವಾಯುವ್ಯ ಸಾರಿಗೆಯೂ ಸಂಪೂರ್ಣ ಸ್ತಬ್ಧವಾಗಲಿದೆ. ಸುಮಾರು 20,000 ಬಸ್ಗಳ ಸಂಚಾರ ಬಂದ್ ಆಗುವುದರಿಂದ ರಾಜ್ಯದಾದ್ಯಂತ 1 ಕೋಟಿ ಮಂದಿ ಪ್ರಯಾಣಿಕರಿಗೆ ತೊಂದರೆಯಾಗಲಿದೆ. ಸಾರಿಗೆ ಸಿಬ್ಬಂದಿ ಪ್ರತಿಭಟನೆಗೆ ಹಲವು ಸಂಘಟನೆಗಳು ಬೆಂಬಲ ಸೂಚಿಸಿವೆ. ಎಐಟಿಯುಸಿ, ಸಿಐಟಿಯು, ಯುನೈಟೆಡ್ ಎಂಪ್ಲಾಯೀಸ್ ಫೋರಂ ಹಾಗೂ ಸಾರಿಗೆ ಮಹಾಮಂಡಳಿ ಸೇರಿದಂತೆ ಹಲವು ಸಂಘಟನೆಗಳು ಸಾಥ್ ಕೊಟ್ಟಿವೆ. ಬೆಂಬಲ ಕೋರಿ ಸಂಘಟನೆಗಳಿಗೆ ಸಾರಿಗೆ ನೌಕರರ ಕೂಟ ಪತ್ರ ಬರೆದಿದ್ದು ಸಂಘಟನೆಗಳು ನಾಳೆ ಪ್ರತಿಭಟನೆಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ. ನಾಳಿನ ಸಾರಿಗೆ ಬಂದ್ 4 ನಿಗಮದಲ್ಲಿರುವ 1,30,000 ನೌಕರರು ಸಾಥ್ ಕೊಡಲಿದ್ದಾರೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಎನ್ಇಕೆಆರ್ಟಿಸಿ ಸೇರಿದಂತೆ 4 ನಿಗಮಗಳ ಸಿಬ್ಬಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದರಲ್ಲಿ 60% ಡ್ರೈವರ್ ಮತ್ತು ಕಂಡಕ್ಟರ್ಗಳು ಇದ್ದಾರೆ. 40% ಮೆಕ್ಯಾನಿಕ್, ಕಚೇರಿ ಸಿಬ್ಬಂದಿ ಮತ್ತು ಅಧಿಕಾರಿಗಳಿದ್ದು ಈಗಾಗಲೇ ಕಂಡಕ್ಟರ್, ಡ್ರೈವರ್, ಮೆಕ್ಯಾನಿಕಲ್ಗಳು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಒಂದು ವೇಳೆ ಎಲ್ಲಾ ಬೆಂಬಲ ಕೊಟ್ಟರೆ ಜನರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ನಾಳೆ ಸಾರಿಗೆ ಸಿಬ್ಬಂದಿ ಪ್ರತಿಭಟನೆ ನಡೆಸ್ತಾ ಇರುವುದರಿಂದಾಗಿ ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿಯುವುದು ಡೌಟ್ ಆಗಿದೆ. ನಮ್ಮ ನಾಯಕರು ಏನು ಹೇಳ್ತಾರೋ ಹಾಗೆ ಕೇಳ್ತೀವಿ ಅಂತ ಸಾವಿರಾರು ಸಿಬ್ಬಂದಿ ಈಗಾಗಲೇ ಹೇಳಿದ್ದಾರೆ. ಹಲವಾರು ವರ್ಷಗಳಿಂದ ಸಾರಿಗೆ ಇಲಾಖೆಯಲ್ಲಿ ದುಡಿತಾ ಇದ್ದೀವಿ. ಸರ್ಕಾರ ದೊಡ್ಡ ಮನಸ್ಸು ಮಾಡಬೇಕು, ನಮ್ಮ ಪ್ರಮುಖ ಬೇಡಿಕೆ ಈಡೇರಬೇಕು. ಎಷ್ಟು ದಿನ ಅಂತ ಹೀಗೆ ಇರುವುದು ಅಂತ ಬಿಎಂಟಿಸಿ ಚಾಲಕರು ಹಾಗೂ ನಿರ್ವಾಹಕರು ಅಳಲು ತೋಡ್ಕೊಂಡಿದ್ದಾರೆ. ಆರನೇ ವೇತನ ಆಯೋಗದ ವರದಿ ಜಾರಿಗೆ ಸರ್ಕಾರ ಹಿಂದೇಟು ಹಾಕ್ತಾ ಇರೋದ್ರಿಂದ ನಾವು ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಅಂತಿರುವಂತಹ ಸಾರಿಗೆ ಸಿಬ್ಬಂದಿ ಮುಷ್ಕರದ ಕಹಳೆ ಮೊಳಗಿಸಿದ್ದಾರೆ. 6,000 ಸಂಬಳದಲ್ಲಿ ನಾವು ಹೇಗೆ ಜೀವನ ಸಾಗಿಸುವುದು? ಬಸ್ ನಿಲ್ಲಿಸಿ ಬಂದ್ ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತೆ. ನಮಗೆ ತೊಂದರೆ ಆಗೋದು ಯಾರು ಕಾಣಿಸ್ತಾ ಅಲ್ವಾ? ಬೆಂಗಳೂರಿನಲ್ಲಿ ನಾವು ಜೀವನ ಸಾಗಿಸೋದು ಕಷ್ಟವಾಗ್ತಾ ಇದೆ ಅಂತ ಹಲವು ಸಿಬ್ಬಂದಿ ತಮ್ಮ ಅಳಲು ತೋಡ್ಕೊಂಡ್ರು. ನಾಳೆಯಿಂದ ಸಾರಿಗೆ ನೌಕರರ ಮುಷ್ಕರ ನಡೆಸ್ತಾ ಇರುವುದು ಕೇವಲ ಪ್ರಯಾಣಿಕರಿಗೆ ಮಾತ್ರವಲ್ಲ, ಹಲವು ವಿದ್ಯಾರ್ಥಿಗಳಿಗೂ ಸಂಕಷ್ಟ ತಂದೊಡ್ಡಲಿದೆ. ಪರೀಕ್ಷೆಗಳು ಆರಂಭ ಆಗಿರೋದ್ರಿಂದ ಪ್ರತಿನಿತ್ಯ ಬಸ್ಗಳನ್ನೇ ನಂಬಿಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಲಿದೆ. ನಾವು ಪ್ರತಿನಿತ್ಯ ಬಿಎಂಟಿಸಿ ಬಸ್ನಲ್ಲಿ ಸಂಚಾರ ಮಾಡ್ತೇವೆ. ಬಂದ್ ಮಾಡಿದ್ರೆ ನಾವು ಕಾಲೇಜಿಗೆ ಹೋಗೋಕ್ಕಾಗಲ್ಲ ಅಂತ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆ ಹೇಳ್ಕೊಳ್ತಿದ್ದಾರೆ. ಸಾರಿಗೆ ಸಿಬ್ಬಂದಿ ಮುಷ್ಕರ ನಡೆಸಿದ್ರೆ ಪರ್ಯಾಯ ವ್ಯವಸ್ಥೆ ಮಾಡೋಕೆ ಸರ್ಕಾರ ಮಾಡ್ತಾ ಇರೋ ಸರ್ಕಸ್ ಆದ್ರೂ ಏನು? ಸರ್ಕಾರ ಮಾಡಿದ ಪರ್ಯಾಯ ಪ್ಲಾನ್ ಫ್ಲಾಪ್ ಆಗಿದ್ದು ಯಾಕೆ? ಅದ್ಯಾವ ಕಾರಣಕ್ಕೆ ಸಾರಿಗೆ ನೌಕರರು ಬಿಗಿ ಪಟ್ಟು ಹಿಡಿದಿದ್ದಾರೆ ನೋಡೋಣ. ಸಾರಿಗೆ ಕಿಚ್ಚು ನ್ಯೂಸ್ ಟಾಪ್ 9 ನಲ್ಲಿ.
ಸಾರಿಗೆ ನೌಕರರ ಮುಷ್ಕರಕ್ಕೂ ಮೊದಲೇ ಸರ್ಕಾರ ಕೂಡ ಸರ್ಕಸ್ ಮಾಡ್ತಾ ಇದೆ. ಖಾಸಗಿ ಟ್ಯಾಕ್ಸಿ, ಮಿನಿ ಬಸ್ ಓಡಿಸಲು ಸರ್ಕಾರ ಪ್ಲಾನ್ ಮಾಡಿದೆ. ಸರ್ಕಾರಿ ಬಸ್ ನಿಂತರೆ ಖಾಸಗಿ ವಾಹನ ಅವಲಂಬಿಸುವ ಚಿಂತನೆ ನಡೆದಿದೆ. ಹೀಗಾಗಿ ಖಾಸಗಿಯವರ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ್ದು, ಭರವಸೆ ನೀಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಾರಿಗೆ ಸಚಿವರು ಯತ್ನಿಸುತ್ತಿದ್ದಾರೆ. ಸಾರಿಗೆ ಸಿಬ್ಬಂದಿ ಬಂದ್ ಮಾಡಿದರೆ ಖಾಸಗಿ ಬಸ್ಗಳನ್ನ ಬೀದಿಗಿಳಿಸಲು ಸರ್ಕಾರ ಪ್ಲಾನ್ ಮಾಡಿದೆ. ಆದರೆ ಈ ಪ್ಲಾನ್ ಮೊದಲ ಪ್ರಯತ್ನದಲ್ಲೇ ಫ್ಲಾಪ್ ಆಗಿದೆ. ಖಾಸಗಿ ಸಾರಿಗೆ ಅಸೋಸಿಯೇಷನ್ ಜೊತೆಗಿನ ಸಭೆ ವಿಫಲವಾಗಿದ್ದು, ಸಾರಿಗೆ ನೌಕರರಂತೆಯೇ ಖಾಸಗಿ ಅಸೋಸಿಯೇಷನ್ಸ್ ಕೂಡ ಬಿಗಿಪಟ್ಟು ಹಿಡಿದಿದೆ. ಇದರ ಹೊರತು ನಿಮ್ಮೊಂದಿಗೆ ಕೈ ಜೋಡಿಸುವುದಿಲ್ಲ ಅಂತ ಸ್ಪಷ್ಟ ಸಂದೇಶ ರವಾನಿಸಿದೆ. ನಿತ್ಯ ಕೋಟ್ಯಂತರ ಪ್ರಯಾಣಿಕರು ಸಾರಿಗೆ ಬಸ್ನಲ್ಲೇ ಓಡಾಡ್ತಿದ್ದಾರೆ. ಹೀಗಾಗಿ ಖಾಸಗಿ ಸಾರಿಗೆ ನಂಬಿದ ಮಾತ್ರಕ್ಕೆ ಸಮಸ್ಯೆ ಬಗೆಹರಿಯುವುದಿಲ್ಲ. ಸರ್ಕಾರಿ ಸಾರಿಗೆಯಲ್ಲಿ ನಿತ್ಯ 1 ಕೋಟಿ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ದು, ಏಕಾಏಕಿ ಬದಲಿ ವ್ಯವಸ್ಥೆ ಮಾಡುವುದು ಸುಲಭದ ಮಾತಲ್ಲ. ಹೀಗಾಗಿ ನಾಳೆ ಸಾರಿಗೆ ನೌಕರರ ಮುಷ್ಕರ ಬಹುತೇಕ ನಿಶ್ಚಿತವಾಗಿದ್ದು, ಬಸ್ ಸಂಚಾರ ಸ್ತಬ್ಧವಾದರೆ ಪ್ರಯಾಣಿಕರು ಪರದಾಡೋದಂತೂ ಪಕ್ಕಾ. ಸಾರಿಗೆ ಸಿಬ್ಬಂದಿ ಬೇಡಿಕೆ ಈಡೇರಿಸಲು ಸರ್ಕಾರದ ಮುಂದೆ ಕೇವಲ 24 ಗಂಟೆಗಳು ಮಾತ್ರ ಬಾಕಿ ಉಳಿಕೊಂಡಿದೆ. ಅಷ್ಟರಲ್ಲೇನಾದರೂ ಮಾಡಿ ಸರ್ಕಾರ ಇಂದೇ ನಿರ್ಧಾರ ತೆಗೆದುಕೊಳ್ಳಬೇಕಿದೆ. 6ನೇ ವೇತನ ಜಾರಿಗೆ ನೀತಿ ಸಂಹಿತೆ ನೆಪವನ್ನ ಸರ್ಕಾರ ಒಡ್ಡಿದೆ. ಸದ್ಯಕ್ಕೆ 6ನೇ ವೇತನ ಜಾರಿ ಇಲ್ಲ ಅಂತ ಸರ್ಕಾರ ಹೇಳಿದೆ. ಆದರೆ ಇದನ್ನ ನಿರಾಕರಿಸಿರುವಂತಹ ಸಾರಿಗೆ ಸಿಬ್ಬಂದಿ 6ನೇ ವೇತನ ಜಾರಿಯಾಗಲು ಪಟ್ಟು ಹಿಡಿದಿದ್ದಾರೆ. ನಾಳೆ ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತೆ ಅಂತ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಒಕ್ಕೂಟದ ಗೌರವಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಕೋಡಿಹಳ್ಳಿ ಚಂದ್ರಶೇಖರ್, ನೌಕರರ ಬೇಡಿಕೆ ಈಡೇರಿಕೆಗೆ ಸರ್ಕಾರಕ್ಕೆ 3 ತಿಂಗಳ ಗಡುವು ನೀಡಿತ್ತು. ಅದು ಸುಳ್ಳು ಭರವಸೆ ಎಂಬುದು ಈಗ ಗೊತ್ತಾಗಿದೆ. ಸಾರಿಗೆ ನೌಕರರ 8 ಬೇಡಿಕೆಗಳನ್ನ ಈಡೇರಿಸಿದ್ದಾಗಿ ಹೇಳ್ತಿದೆ. ಆದರೆ ಯಾವ ಬೇಡಿಕೆಗಳು ಸಾರಿಗೆ ನೌಕರರ ಪರವಾಗಿಲ್ಲ ಅಂತ ಕಿಡಿಕಾರಿದ್ರು. ಮೇ 4ರ ನಂತರ ಸಾರಿಗೆ ನೌಕರರ ಭರವಸೆ ಈಡೇರಿಸುವುದಾಗಿ ಸರ್ಕಾರ ಹೇಳ್ತಾ ಇದೆ. ಆದರೆ ಅದರ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ರು. ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ. ರಾಜ್ಯದಲ್ಲಿ ನಾಳೆ ಸಾರಿಗೆ ನೌಕರರ ಮುಷ್ಕರ ನಡೆಯಲಿದೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಎಚ್ಚರಿಕೆ ಕೊಟ್ಟಿದ್ದಾರೆ. 9 ಬೇಡಿಕೆಗಳನ್ನು ಈಡೇರಿಸುವಂತೆ ಸಾರಿಗೆ ನೌಕರರು ಬಿಗಿಪಟ್ಟು ಹಿಡಿದಿದ್ದಾರೆ. 9 ಬೇಡಿಕೆಗಳ ಪೈಕಿ 8 ಬೇಡಿಕೆ ಈಡೇರಿಸಲು ಸರ್ಕಾರ ನಿರ್ಧಾರ ಮಾಡಿದ್ದು, ಆದರೆ 6ನೇ ವೇತನ ಆಯೋಗ ವರದಿ ಜಾರಿಗೆ ಸರ್ಕಾರ ಹಿಂದೇಟು ಹಾಕ್ತಿದೆ. ನೌಕರರಿಗೆ ಆರೋಗ್ಯ ಸಂಜೀವಿನಿ ವಿಮಾ ಯೋಜನೆ, ಕೋವಿಡ್ಗೆ ಮೃತಪಟ್ಟವರ ಕುಟುಂಬಕ್ಕೆ 30 ಲಕ್ಷ ಪರಿಹಾರ, ಅಂತರ್ನಿಗಮ ವರ್ಗಾವಣೆಗೆ ಸೂಕ್ತ ನೀತಿ ರಚನೆ ಹಾಗೂ ನೌಕರರ ತರಬೇತಿ ಅವಧಿ 2 ವರ್ಷದಿಂದ 1 ವರ್ಷಕ್ಕೆ ಇಳಿಕೆ ಮಾಡಲು ಪಟ್ಟು ಹಿಡಿದಿದ್ದಾರೆ. ಸಾರಿಗೆ ನಿಗಮದಲ್ಲಿ ಮಾನವ ಸಂಪನ್ಮೂಲ ವ್ಯವಸ್ಥೆ ಜಾರಿಗೆ ಒತ್ತಾಯಿಸಲಾಗಿದೆ. ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿದಲ್ಲಿ ಬಾಟ ನೀಡಲಾಗುತ್ತೆ. ನೌಕರರಿಗೆ ಕಿರುಕುಳ ತಪ್ಪಿಸಲು ಸೂಕ್ತ ಆಡಳಿತ ವ್ಯವಸ್ಥೆ ಮಾಡಬೇಕು. ನಾಟ್ ಇಶ್ಯೂಡ್, ನಾಟ್ ಕಲೆಕ್ಟೆಡ್ ಬದಲು ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಸಾರಿಗೆ ಸಿಬ್ಬಂದಿ ಒತ್ತಾಯಿಸಿದ್ದಾರೆ. 6ನೇ ವೇತನ ಆಯೋಗದ ಶಿಫಾರಸು ಜಾರಿಯ ಬಗ್ಗೆಯೂ ಇಲಾಖೆಯ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಪರಿಗಣನೆ ಮಾಡಿ ಅಂತ ಆಗ್ರಹಿಸಿದ್ರು. ಸರ್ಕಾರ ಹಿಂದೇಟು ಹಾಕ್ತಿದೆ. ಸಾರಿಗೆ ನೌಕರರ ಮುಷ್ಕರ ತಡೆಯಲು ಸಾರಿಗೆ ಇಲಾಖೆಯಿಂದ ಸಾಲು ಸಂಧಾನ ಸಭೆ ನಡೆದಿದೆ. ಆದರೆ ಸಾರಿಗೆ ಇಲಾಖೆ ನೌಕರರ ಜೊತೆ ನಡೆಸಿದಂತಹ ಸಂಧಾನ ಸಭೆಗಳು ವಿಫಲವಾಗಿದೆ. ಖುದ್ದು ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ನಡೆಸಿದ ಸಂಧಾನ ಸಭೆಗಳು ಫೇಲ್ ಆಗಿದ್ದು, ಕಳೆದ 1 ವಾರದಿಂದ ನಿರಂತರವಾಗಿ ಸಂಧಾನ ಸಭೆಗಳನ್ನು ಸಾರಿಗೆ ಇಲಾಖೆ ಮಾಡಿತ್ತು. ಪ್ರತಿಭಟನೆಗೆ ಎಚ್ಚರಿಕೆ ನೀಡಿದ್ರು ಸಾರಿಗೆ ಸಿಬ್ಬಂದಿಗೆ ಬಿಎಂಟಿಸಿಯಿಂದ ನಿಲ್ಲದ ಕಿರುಕುಳ. ಮುಷ್ಕರಕ್ಕೆ ಬೆಂಬಲ ನೀಡೋದು ಕಷ್ಟ ಅಂತ ಹೇಳಿದ್ದು ಯಾರು? ನಾಳೆಯಿಂದ ದುಬಾರಿ ಆಗಲಿದೆಯಾ ಖಾಸಗಿ ಬಸ್ಗಳ ಟಿಕೆಟ್ ರೇಟ್? ನೋಡೋಣ ಸಾರಿಗೆ ಸಮರ ನ್ಯೂಸ್ ಟಾಪ್ 9ನಲ್ಲಿ. ಸಾರಿಗೆ ಸಿಬ್ಬಂದಿ ಮುಷ್ಕರದ ನಡುವೆಯೂ ಬಿಎಂಟಿಸಿಯಲ್ಲಿ ಕಿರುಕುಳ ಮುಂದುವರೆದಿದೆ. ಎನ್ಐಎನ್ಸಿ ರದ್ದಾದರೂ ಬಿಎಂಟಿಸಿ ಕಂಡಕ್ಟರ್ಗೆ ಶಿಕ್ಷೆ ವಿಧಿಸಲಾಗಿದೆ. ಟಿಕೆಟ್ ಹೆಸರಿನಲ್ಲಿ ಕಂಡಕ್ಟರ್ಗಳಿಗೆ ಬಿಎಂಟಿಸಿಯಿಂದ ಕಿರುಕುಳ ನೀಡುತ್ತಿದೆ. ಸರ್ಕಾರ ಎನ್ಐಎನ್ಸಿ ರದ್ದು ಮಾಡಿದ್ರು ಬಿಎಂಟಿಸಿಯಲ್ಲಿ ಮಾತ್ರ ಇನ್ನೂ ರದ್ದಾಗಿಲ್ಲ. ಪ್ರಯಾಣಿಕ ಟಿಕೆಟ್ ತೆಗೆದುಕೊಂಡಿಲ್ಲ ಅಂತ ಕಂಡಕ್ಟರ್ಗೆ ಶಿಕ್ಷೆ ವಿಧಿಸಲಾಗುತ್ತದೆ. 9 ಬೇಡಿಕೆಗಳನ್ನು ಈಡೇರಿಸುವಂತೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದು, ನಾಳೆಯಿಂದ ನಡೆಯಲಿರುವ ಸಾರಿಗೆ ಸಿಬ್ಬಂದಿ ಮುಷ್ಕರಕ್ಕೆ ಬೆಂಬಲ ನೀಡುವುದು ಕಷ್ಟ ಅಂತ ಎಐಟಿಯುಸಿ ಮುಖ್ಯಸ್ಥ ಅನಂತ ಸುಬ್ರಾವ್ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಮೇ 5ರವರೆಗೆ ಕಾಲಾವಕಾಶ ಕೇಳಿದೆ. 6ನೇ ವೇತನದ ಆಯೋಗ ವರದಿ ಜಾರಿ ಸಂಬಂಧ ಪತ್ರವನ್ನು ಬರೆದಿದೆ. ಚುನಾವಣಾ ಆಯೋಗಕ್ಕೆ ಸಚಿವರು ಪತ್ರ ಬರೆದಿದ್ದಾರೆ. ಹೀಗಿರುವಾಗ ಸರ್ಕಾರ ಎದುರು ಹಾಕೊಳ್ಳುವುದು ಸೂಕ್ತವಲ್ಲ ಅಂತ ಅನಂತ ಸುಬ್ರಾವ್ ಹೇಳಿದ್ದಾರೆ.
ಸರ್ಕಾರದ ವಿರುದ್ಧ ಸಮರ ಸಾರಿರುವ ಸಾರಿಗೆ ಸಿಬ್ಬಂದಿ ಮೊದಲ ಉಗ್ರ ಪ್ರತಿಭಟನೆ ಕೈಗೆತ್ತಿಕೊಂಡಿದ್ದೇ ಡಿಸೆಂಬರ್ 10ರಂದು 4 ದಿನಗಳ ಕಾಲ ಮುಷ್ಕರ ನಡೆಸಿದ ಸಾರಿಗೆ ನೌಕರರು ಸರ್ಕಾರಕ್ಕೆ 3 ತಿಂಗಳುಗಳ ಕಾಲ ಗಡುವನ್ನು ಕೊಟ್ಟಿದ್ರು. ಏಪ್ರಿಲ್ 1ರಂದು ಎಲ್ಲಾ ಡಿಪೋಗಳಲ್ಲಿ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ಮಾಡಿದ್ರು. ಏಪ್ರಿಲ್ 2ರಂದು ಬೆಂಗಳೂರಿನ ಸರ್ಕಲ್ಗಳಲ್ಲಿ ಬಜ್ಜಿ ಬೋಂಡಾ ಮಾರಾಟ ಮಾಡಿದ್ರು. ಸತತವಾಗಿ ಹೋರಾಡ್ತಾ ಬಂದಿರುವ ಸಾರಿಗೆ ನೌಕರರಿಗೆ ಕುಟುಂಬಸ್ಥರು ಸಹ ಸಾಥ್ ಕೊಟ್ಟಿದ್ದಾರೆ. ಏಪ್ರಿಲ್ 3ರಂದು ನೌಕರರು ಕುಟುಂಬಸ್ಥರೊಂದಿಗೆ ವಿವಿಧ ಸರ್ಕಲ್ಗಳಲ್ಲಿ ಪ್ರೊಟೆಸ್ಟ್ ಮಾಡಲಾಗಿತ್ತು. ಏಪ್ರಿಲ್ 4ರಂದು ಸಾರಿಗೆ ನೌಕರರು ಸಾರ್ವಜನಿಕರಿಗೆ ಕರಪತ್ರ ಹಂಚಿದ್ರು. ಏಪ್ರಿಲ್ 5ರಂದು ಸಾರಿಗೆ ನೌಕರರಿಂದ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಏಪ್ರಿಲ್ 6ರಂದು ಅಂದ್ರೆ ಇವತ್ತು ಸಾರಿಗೆ ನೌಕರರಿಂದ ಸಾಮೂಹಿಕ ಉಪವಾಸ ಸತ್ಯಾಗ್ರಹ ನಡೆಸಲಾಗ್ತಾ ಇದೆ. ನಾಳೆ ರಾಜ್ಯದಾದ್ಯಂತ ಬಸ್ ಸಂಚಾರ ಸ್ಥಗಿತಗೊಳಿಸಲಾಗ್ತಿದೆ. ಸಾರಿಗೆ ನೌಕರರ ಮುಷ್ಕರ ಖಾಸಗಿಯವರಿಗೆ ಲಾಭನ ಅನ್ನೋ ಅನುಮಾನವೂ ಕಾಡ್ತಿದೆ. ಖಾಸಗಿ ಬಸ್, ಮಿನಿ ಬಸ್ಗಳು ಜನರ ಲೂಟಿಗಿಳಿಯುವ ಸಾಧ್ಯತೆ ಇದೆ. ಆಟೋ, ಟ್ಯಾಕ್ಸಿ, ಖಾಸಗಿ ಬಸ್ನವರು ಸುಲಿಗೆ ಮಾಡಲು ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಮುಷ್ಕರ 3ರಿಂದ 4 ದಿನಗಳ ಕಾಲ ಮುಂದುವರೆದ್ರೆ ಜನರಿಗೆ ಸಂಕಷ್ಟ ಎದುರಾಗಲಿದೆ. ಹೀಗಾಗಿ ಬಸ್ ಇಲ್ಲದೆ ಇದ್ರೆ ಹೆಚ್ಚು ಹಣವನ್ನ ಕೊಟ್ಟು ಖಾಸಗಿ ವಾಹನ ಹತ್ತಲೇಬೇಕಾದ ಅನಿವಾರ್ಯತೆ ಇದೆ. ಸಾರಿಗೆ ಸಿಬ್ಬಂದಿಯ ಪ್ರತಿಭಟನೆ ಹತ್ತಿಕ್ಕಲು ಸರ್ಕಾರ ಮತ್ತೆ ಎಸ್ಮಾ ಅಸ್ತ್ರ ಪ್ರಯೋಗಿಸಬಹುದು. ಎಸ್ಮಾ ಜಾರಿ ಮಾಡುವ ಮೂಲಕ ಭಯ ಹುಟ್ಟಿಸೋ ಸಾಧ್ಯತೆ ಇದೆ. ಅದು ಆಗದೆ ಹೋದ್ರೆ ಖಾಸಗೀಕರಣ ಭೂತವನ್ನ ತೋರಿಸಬಹುದು. ಎರಡೂ ಆಗದೆ ಹೋದ್ರೆ ಕೊನೆ ಕ್ಷಣದಲ್ಲಿ 6ನೇ ವೇತನ ಜಾರಿ ಮಾಡಬಹುದು. ಕೊರೋನಾ ನಿಯಮದಡಿ ಏಪ್ರಿಲ್ 20ರವರೆಗೆ ಪ್ರತಿಭಟನೆ ನಡೆಸುವಂತಿಲ್ಲ. ಬೆಂಗಳೂರು ಸೇರಿದಂತೆ 8 ಜಿಲ್ಲೆಗಳಲ್ಲಿ ಜನರು ಸೇರುವಂತಿಲ್ಲ. ಕೊರೋನಾ ನಿಯಮಾವಳಿ ಪ್ರಕಾರ ಸದ್ಯ ಪ್ರತಿಭಟನೆಗಳನ್ನು ಮಾಡುವಂತಿಲ್ಲ. ಆದರೆ ಸಾರಿಗೆ ಸಿಬ್ಬಂದಿಗೆ ಮುಷ್ಕರ ಮಾಡುವುದು ಒಂದೇ ದಾರಿಯಾಗಿದೆ. ಮುಷ್ಕರ ಮಾಡಲು ಮುಂದಾದ್ರೆ ಎಸ್ಮಾ ಜಾರಿ ಮಾಡಬಹುದಾದ ಆತಂಕ ಕೂಡ ಇದೆ. ಸಾರಿಗೆ ನಿಗಮ ಅಗತ್ಯ ಸೇವೆ ಅಡಿಯಲ್ಲಿ ಬರೋದ್ರಿಂದ ಜೊತೆಗೆ ರಾಜ್ಯದಲ್ಲಿ ಆರ್ಥಿಕ ಸಂಕಷ್ಟವಿರೋ ಕಾರಣ ಒಂದು ವೇಳೆ ಎಸ್ಮಾ ಜಾರಿಯಾದರೆ ಸಾರಿಗೆ ನೌಕರರಿಗೆ ಸಂಕಷ್ಟವಂತೂ ತಪ್ಪಿದ್ದಲ್ಲ. ನಾಳೆ ಯಾವುದೇ ಕಾರಣಕ್ಕೂ ಬಿಎಂಟಿಸಿ ಬಸ್ ರಸ್ತೆಗಿಳಿಯಲ್ಲ ಅಂತ ಬಿಎಂಟಿಸಿ ಬಸ್ ಚಾಲಕರು ಹೇಳ್ತಿದ್ದಾರೆ. ಸರ್ಕಾರಗಳು ಬದಲಾದವು, ಆದರೆ ಸಮಸ್ಯೆ ಮಾತ್ರ ಹಾಗೆ ಉಳ್ಕೊಂಡಿದೆ. ಯಾವುದೇ ಸರ್ಕಾರ ಬಂದರೂ ನಮ್ಮ ಬೇಡಿಕೆ ಈಡೇರುತ್ತಿಲ್ಲ. ಇಂದು ಮಧ್ಯಾಹ್ನದಿಂದಲೇ ಬಸ್ ಸಂಚಾರ ಸ್ಥಗಿತ ಮಾಡ್ತೇವೆ. ನಾವು ಇನ್ನು ನಮ್ಮ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಿಲ್ಲ. ಬೆಲೆ ಏರಿಕೆ ನಡುವೆ ನಾವು ಜೀವನ ಮಾಡೋದು ಹೇಗೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನಾಳೆ ಸಾರಿಗೆ ಸಿಬ್ಬಂದಿ ಪ್ರತಿಭಟನೆ ನಡೆಸ್ತಾ ಇರೋದನ್ನೇ ಅಸ್ತ್ರವಾಗಿಸಿಕೊಂಡಂತಹ ಖಾಸಗಿ ಬಸ್ನವರು ನಾಳೆಯಿಂದಲೇ ಬಸ್ ಪ್ರಯಾಣ ದರ ಏರಿಕೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಸರ್ಕಾರಿ ಬಸ್ಗಳ ಸಂಚಾರ ಬಂದ್ ಆಗೋದನ್ನೇ ಕಾಯ್ತಾ ಇರುವಂತಹ ಖಾಸಗಿ ಬಸ್ ಮಾಲೀಕರು ನಾಳೆ ದರ ಏರಿಕೆ ಮಾಡೋದು ಗ್ಯಾರಂಟಿ. ಹಬ್ಬ ಹರಿದಿನ ಬಂದಾಗ ಮನಸೋ ಇಚ್ಛೆ ದರ ಏರಿಕೆ ಮಾಡ್ತಾ ಇದ್ದಂತಹ ಖಾಸಗಿ ಬಸ್ಗಳು ಇದೀಗ ಮತ್ತೆ ದರ್ಬಾರ್ ನಡೆಸಲಿವೆ. ಕೊರೋನಾ ಸೋಂಕಿನ ಬಳಿಕ ರಮೇಶ್ ಜಾರಕಿಹೊಳಿ ಈಗ ಹೇಗಿದ್ದಾರೆ? ಆಸ್ಪತ್ರೆಯಲ್ಲಿ ಇದ್ರೂ ರಮೇಶ್ ನಡೆಸ್ತಾ ಇರೋ ರಣತಂತ್ರ ಏನು? ಪ್ರೈವೇಟ್ ಏಜೆನ್ಸಿ ಮೂಲಕ ಸಾಹುಕಾರ ಸಂಗ್ರಹಿಸಿರೋ ಸ್ಫೋಟಕ ವಿಚಾರಗಳು ಏನು? ನೋಡೋಣ ಸಿಡಿ ಬಾಂಬ್ ನ್ಯೂಸ್ ಟಾಪ್ 9ನಲ್ಲಿ. ಸಿಡಿ ಕೇಸ್ನಲ್ಲಿ ಸಿಲುಕಿರುವ ರಮೇಶ್ ಜಾರಕಿಹೊಳಿಗೆ ಕೊರೋನಾ ಸೋಂಕು ಅಂಟಿದೆ. ಹೀಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಆಸ್ಪತ್ರೆಯಲ್ಲಿದ್ದರೂ ರಮೇಶ್ ಮಾತ್ರ ಸುಮ್ಮನೆ ಕೂತಿಲ್ಲ. ಆಸ್ಪತ್ರೆಯಲ್ಲಿ ಕುಳಿತು ಪ್ರಕರಣದ ಸಂಪೂರ್ಣ ಬೆಳವಣಿಗೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ವಕೀಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಸಿಡಿ ಪ್ರಕರಣಕ್ಕೆ ಪ್ರತಿತಂತ್ರ ಹೆಣೆದಿದ್ದಾರೆ. ಯುವತಿ ಬೇರೆಯವರ ಜೊತೆ ಹೊಂದಿದ ಸಂಪರ್ಕ ಬಯಲು ಮಾಡಲು ಮುಂದಾಗಿದ್ದಾರೆ. ಸಿಡಿ ಲೇಡಿ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇದರ ಮಧ್ಯೆ ಜಾರಕಿಹೊಳಿ ಬ್ರದರ್ಸ್ ಖಾಸಗಿ ಡಿಟೆಕ್ಟಿವ್ ಏಜೆನ್ಸಿ ಮೂಲಕ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ. ಯುವತಿ ಹಾಗೂ ಸಿಡಿ ಗ್ಯಾಂಗ್ನ ನೆಟ್ವರ್ಕ್ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದು ಅದನ್ನು ಒಂದೊಂದಾಗಿ ಬಯಲಿಗಿಳಿಯಲು ಜಾರಕಿಹೊಳಿ ಪ್ಲಾನ್ ಮಾಡಿದ್ದಾರೆ. ರಮೇಶ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಸಿಡಿ ಪ್ರಕರಣ ಹೊಸ ತಿರುವು ಪಡೆದುಕೊಳ್ಳೋ ಸಾಧ್ಯತೆ ಕೂಡ ಇದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನ ಕಿಂಗ್ ಪಿನ್ಗಳು ಎನ್ನಲಾದ ಇಬ್ಬರು ಆರೋಪಿಗಳು ಇನ್ನೂ ತಲೆಮರೆಸಿಕೊಂಡಿದ್ದಾರೆ. ಸಿಡಿ ರಿಲೀಸ್ ಆಗಿ 1 ತಿಂಗಳುಗಳು ಕಳೆದರೂ ನರೇಶ್ ಮತ್ತು ಶ್ರವಣ್ ಸುಳಿವೆ ಸಿಕ್ಕಿಲ್ಲ. ಇಬ್ಬರಿಗಾಗಿ ಎಸ್ಐಟಿ ತೀವ್ರ ಹುಡುಕಾಟ ನಡೆಸ್ತಾ ಇದೆ. ರಮೇಶ್ ಜಾರಕಿಹೊಳಿ ವಿಚಾರಣೆ ನಡೆಸಲು ನಿರ್ಧರಿಸಿದಂತಹ ಎಸ್ಐಟಿ ಇದೀಗ ರಮೇಶ್ ಜಾರಕಿಹೊಳಿಗೆ ಕೊರೋನಾ ಬಂದ ಬಳಿಕ ಸುಮ್ಮನಾಗಿದೆ. ಸರಿ, ಬಹುತೇಕ ಸಂತ್ರಸ್ತ ಯುವತಿಯ ವಿಚಾರಣೆಯನ್ನು ಮುಗಿಸಿರತಕ್ಕಂಥ ತನಿಖಾಧಿಕಾರಿಗಳು 2 ಕೇಸ್ನಲ್ಲಿ ಸೆಕ್ಷನ್ 164 ಅಡಿ ಹೇಳಿಕೆ ನೀಡಿಯಾಗಿದೆ. ಮೆಡಿಕಲ್ ಟೆಸ್ಟ್ ಮಹಜರು ಪ್ರಕ್ರಿಯೆ ಮುಕ್ತಾಯ ಕೂಡ ಆಗಿದೆ. ಆದ್ರೀಗ ಸಿಡಿ ಸುತ್ತಿದಂತಹ ಕಿಂಗ್ ಪಿನ್ ಎನ್ನಲಾದ ಅವರಿಬ್ಬರಿಗಾಗಿ ಶೋಧ ಕಾರ್ಯ ನಿಂತಿಲ್ಲ. ಆ ಇಬ್ಬರನ್ನ ವಶಕ್ಕೆ ಪಡೆದರೆ ಪ್ರಕರಣದಲ್ಲಿ ಪೂರ್ಣ ಸ್ಪಷ್ಟತೆ ಸಿಗಲಿದೆ. ಉತ್ತರ ಭಾರತದಲ್ಲಿ ತಲೆಮರೆಸಿಕೊಂಡು ಓಡಾಡ್ತಿರುವಂತಹ ಶಂಕೆ ವ್ಯಕ್ತವಾಗಿದ್ದು 20ಕ್ಕೂ ಹೆಚ್ಚು ಮಂದಿ ಪೊಲೀಸರಿಂದ ಇಬ್ಬರಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ.
ರಮೇಶ್ ಸಿಡಿ ಕೇಸ್ಗೆ ಸಂಬಂಧಿಸಿದಂತೆ ನಿನ್ನೆ ಎಸ್ಐಟಿ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿತ್ತು. ಹೈಕೋರ್ಟ್ ಈವರೆಗಿನ ತನಿಖಾ ವರದಿ ಕೇಳಿರುವಂತಹ ಕಾರಣ ಹೈಕೋರ್ಟ್ಗೆ ಸಲ್ಲಿಸಿರುವ ವರದಿಯನ್ನ ಸಿದ್ಧಪಡಿಸುವ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ಸಿಡಿ ಕೇಸ್ನ ಬಗ್ಗೆ ಹೈಕೋರ್ಟ್ ತನಿಖಾ ವರದಿ ಕೇಳಿದ್ದು ನಿನ್ನೆ ರಾತ್ರಿ ಎಸ್ಐಟಿ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ಮಾಜಿ ಶಾಸಕ ಡಿ ಸುಧಾಕರ್ಗೆ ನೋಟಿಸ್ ನೀಡುವ ಕುರಿತು ಸಭೆಯಲ್ಲಿ ಚರ್ಚೆಯಾಗಿದೆ. ನರೇಶ್ ಮತ್ತು ಶ್ರವಣ್ ಇನ್ನೂ ಪತ್ತೆಯಾಗದೇ ಇರುವುದರಿಂದ ಅವರಿಬ್ಬರನ್ನ ಕರೆತಂದ ಬಳಿಕ ಡಿ ಸುಧಾಕರ್ಗೆ ನೋಟಿಸ್ ನೀಡಲಾಗಿದೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕಿಡಿಕಾರಿರುವಂತಹ ಕಾಂಗ್ರೆಸ್ ಟ್ವೀಟ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದೆ. ಕಳೆದ ವರ್ಷ ಕೊರೋನಾ ಬಂದಾಗ ಈಜುಕೊಳದಲ್ಲಿ ಮೋಜು ಮಸ್ತಿ ಮಾಡ್ತಿದ್ರು. ಈ ಬಾರಿ ಕೊರೋನಾ ಉಲ್ಬಣಿಸಿದಾಗ ಸಿಡಿಗೆ ತಡೆಯಾಜ್ಞೆ ತಂದಿದ್ದಾರೆ. ಕಂಡವರ ಹೆಂಡತಿಯರ ಲೆಕ್ಕ ಹಾಕುವುದರಲ್ಲಿ ಬ್ಯುಸಿಯಾಗಿದ್ದು ಸರ್ಕಾರ ಆಂತರಿಕ ಕಚ್ಚಾಟ, ಸಿಡಿ ಕಳ್ಳಾಟದಲ್ಲಿ ಮುಳುಗಿದೆ ಅಂತ ರಾಜ್ಯ ಕಾಂಗ್ರೆಸ್ ಘಟಕ ಟ್ವೀಟ್ನಲ್ಲೇ ಕಿಡಿಕಾರಿದೆ. ಸಿಡಿ ಲೀಡಿಗೆ ಎಸ್ಐಟಿ ವಿಚಾರಣೆಯ ಬಗ್ಗೆ ಅತೃಪ್ತಿ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ನ್ಯಾಯಸಮ್ಮತ ಕೆಲಸ ಮಾಡಲು ಎಸ್ಐಟಿಗೆ ಸೂಚಿಸಿದ್ದೇನೆ ಅಂತ ಹೇಳಿದ್ರು. ಕಲಬುರಗಿಯಲ್ಲಿ ಮಾತನಾಡಿದ ಬೊಮ್ಮಾಯಿ, ನಾವು ಸತ್ಯದ ಪರ, ಇನ್ಯಾರೋ ಪರ ಅಥವಾ ವಿರೋಧವಲ್ಲ ಅಂತ ಹೇಳಿದ್ರು. ಇನ್ನು ಎಸ್ಐಟಿ ವಿದ್ಯಮಾನಗಳ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಬೊಮ್ಮಾಯಿ ಹೇಳಿದ್ರು. ಎಲ್ಲಾ ಪ್ರಕ್ರಿಯೆಗಳನ್ನ ಕಾನೂನು ಪ್ರಕಾರ ಮಾಡಲಾಗುವುದು ಅಂತ ತಿಳಿಸಿದ್ರು. ಸಿಡಿ ಕೇಸ್ನಲ್ಲಿ ಸಿಲುಕಿರುವಂತಹ ಯುವತಿಗೆ ಇಂದು ವಿಚಾರಣೆ ಇಲ್ಲ. 3 ದಿನ ಯುವತಿಗೆ ರೆಸ್ಟ್ ನೀಡಿರುವಂತಹ ಎಸ್ಐಟಿ ಅವಶ್ಯಕತೆ ಇದ್ರೆ ಮಾತ್ರ 3 ದಿನಗಳ ಬಳಿಕ ಮತ್ತೆ ನೋಟಿಸ್ ನೀಡಲಿದೆ. ಈಗಾಗಲೇ ಯುವತಿಯ ಬಹುತೇಕ ವಿಚಾರಣೆಯನ್ನು ಮುಗಿಸಿದೆ. ರಮೇಶ್ ಜಾರಕಿಹೊಳಿ ಸ್ಪಷ್ಟನೆ ಮೇಲೆ ಮತ್ತೆ ಯುವತಿ ವಿಚಾರಣೆ ನಡೆಸೋ ಸಾಧ್ಯತೆ ಕೂಡ ಇದೆ. ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಆಘಾತ ಆಗಿಲ್ಲ ಅಂತ ಡಿಕೆಶಿ ಹೇಳಿದ್ದು ಯಾಕೆ? ಎಂಬಿ ಪಾಟೀಲ್ಗೆ ಭೈರತಿ ಬಸವರಾಜ್ ಕೊಟ್ಟ ತಿರುಗೇಟು ಏನು? ಪ್ರಚಾರದ ವೇಳೆ ಸರ್ಕಾರದ ವಿರುದ್ಧ ಸಿಡಿಗುಂಡು. ಇಂಥ ಮತ್ತಷ್ಟು ಸ್ಟೋರಿಯನ್ನ ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕೆಆರ್ಪಿಟಿ ಶಿರಾದಲ್ಲಿ ಬಿಜೆಪಿ ಗೆದ್ದಿದ್ದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಘಾತ ಆಗಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಆಘಾತವಾಗಬೇಕೋ ಆಗಾಗುತ್ತೆ. ಮಸ್ಕಿ ಜನ ಕಾಂಗ್ರೆಸ್ ಜೊತೆ ಭಾವನಾತ್ಮಕವಾಗಿ ಬೆರೆತಿದ್ದಾರೆ. ಜನರೇ ಸ್ವಯಂ ಪ್ರೇರಿತವಾಗಿ ಅಭ್ಯರ್ಥಿಗೆ ಹಣ ನೀಡುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ತಮ್ಮನ್ನ ತಾವು ಮಾರ್ಕೊಂಡಿದ್ದಕ್ಕೆ ಜನರಿಗೆ ಆಕ್ರೋಶವಿದೆ ಅಂತ ಶಿವಕುಮಾರ್ ಹೇಳಿದರು. ತಾಕತ್ತಿದ್ರೆ ವಿಧಾನಸಭೆಯನ್ನ ವಿಸರ್ಜಿಸಿ ಚುನಾವಣೆಗೆ ಬರಲಿ ಅಂತ ಹೇಳಿದಂತಹ ಮಾಜಿ ಸಚಿವ ಎಂಬಿ ಪಾಟೀಲ್ಗೆ ಸಚಿವ ಭೈರತಿ ಬಸವರಾಜ್ ಟಾಂಗ್ ಕೊಟ್ಟಿದ್ದಾರೆ. ಇವರು ಅಧಿಕಾರದಲ್ಲಿದ್ದಾಗ ವಿಸರ್ಜನೆ ಮಾಡಿದ್ರ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂತಹ ಭೈರತಿ ಬಸವರಾಜ್, ಲಖನ್ ಜಾರಕಿಹೊಳಿಗೆ ಕಾಂಗ್ರೆಸ್ ಬಗ್ಗೆ ಅತೃಪ್ತಿ ಇದೆ. ಬಲವಂತವಾಗಿ ಚುನಾವಣೆಗೆ ನಿಲ್ಲಿಸಿ ಕಾಂಗ್ರೆಸ್ಗೆ ಅವಮಾನ ಮಾಡಿದೆ ಅಂತ ಲಖನ್ ಹೇಳ್ತಿದ್ರು. ಹಾಗಾಗಿ ಲಖನ್ ಭೇಟಿಯಾಗಿ ನಮಗೆ ಸಹಕಾರ ನೀಡಲು ಕೇಳಿದ್ದೇವೆ ಅಂತ ಹೇಳಿದ್ರು. ಏಪ್ರಿಲ್ 17ರಂದು ನಡೆಯಲಿರುವಂತಹ ಮಸ್ಕಿ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಪ್ರಚಾರದ ಭರಾಟೆ ಕೂಡ ಜೋರಾಗಿದೆ. ಮಸ್ಕಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಹಳಷ್ಟು ಬೆಂಬಲ ಸಿಗುತ್ತಿದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದರು. ರಾಯಚೂರಿನಲ್ಲಿ ಮಾತನಾಡಿದಂತಹ ಸಿದ್ದು, ಅಪ್ಪ ಮಕ್ಕಳಿಗೆ ಲೂಟಿ ಮಾಡೋದು ಬಿಟ್ಟು ಬೇರೇನೂ ಗೊತ್ತಿಲ್ಲ, ಬರೀ ಲೂಟಿ ಹೊಡಿತಾ ಇದ್ದಾರೆ ಅಂತ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದರು. ಬಿಜೆಪಿ ಸರ್ಕಾರ ಎಲ್ಲಾ ವಿಚಾರಗಳಲ್ಲೂ ವಿಫಲವಾಗಿದೆ ಅಂತ ಕಿಡಿಕಾರಿದ್ರು. ಸಾರಿಗೆ ನೌಕರರು ಮುಷ್ಕರ ಕೈಬಿಡಬೇಕು ಅಂತ ಸಚಿವ ಭೈರತಿ ಬಸವರಾಜ್ ಮನವಿ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಒಬ್ಬ ಸಚಿವನಾಗಿ ಸಾರಿಗೆ ನೌಕರರಲ್ಲಿ ಮನವಿ ಮಾಡ್ತೇನೆ ಅಂತಾನೂ ಸಚಿವರು ಹೇಳಿದ್ದಾರೆ. ಮುಂದುವರೆದು ಮಾತನಾಡಿದಂತಹ ಭೈರತಿ, ಇಂದು ಸವದತ್ತಿ, ರಾಮದುರ್ಗ ತಾಲೂಕಿನ ಗ್ರಾಮಗಳಲ್ಲಿ ಮತಯಾಚನೆ ಮಾಡ್ತೇನೆ. ಸಂಜೆ ಚುನಾವಣಾ ಪ್ರಚಾರಕ್ಕಾಗಿ ಮಸ್ಕಿಗೆ ತೆರಳುತ್ತೇನೆ ಅಂತ ಹೇಳಿದರು. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಎಡವಟ್ಟೊಂದನ್ನು ಮಾಡಿದ್ದಾರೆ. ಉರ್ದು ಭಾಷೆಯಲ್ಲಿ ಕಚೇರಿ ಬೋರ್ಡ್ ಬರೆಸಿ ಟೀಕೆಗೆ ಗುರಿಯಾಗಿದ್ದಾರೆ. ಉರ್ದು ಭಾಷೆಯಲ್ಲಿ ಫಲಕ ಬರೆಸಿದ್ದಕ್ಕೆ ಸ್ಥಳೀಯರಿಂದ ವಿರೋಧ ವ್ಯಕ್ತಪಡಿಸ್ತಾ ಇದ್ದಂತೆ ಬರೆದನ್ನ ಅಧಿಕಾರಿಗಳು ಅಳಿಸಿ ಹಾಕಿದ್ದಾರೆ. ಈ ವಿಚಾರ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ವಾಕ್ ಸಮರಕ್ಕೂ ಕಾರಣವಾಯಿತು. ಟೊಮ್ಯಾಟೊ ಬೆಲೆ ದಿಢೀರ್ ಕುಸಿತಗೊಂಡಿದ್ದು ರಸ್ತೆಗೆ ಟೊಮ್ಯಾಟೊ ಸುರಿದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಕೇಳೋರು ದಿಕ್ಕಿಲ್ಲ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಕಂಗಾಲದಂತಹ ರೈತರು ತಂದಿದಂತಹ ಎಲ್ಲಾ ಟೊಮ್ಯಾಟೊವನ್ನ ಹುನಗುಂದ ಬಳಿ ರಸ್ತೆಗೆ ಸುರಿದಿದ್ದಾರೆ. ಬೆಳಗಲ್ ಗ್ರಾಮದ ಪರಶುರಾಮ್ ರತ್ನಾಕರ್ ಬೆಳೆದಂತಹ ಟೊಮ್ಯಾಟೊಗೆ ಬೆಲೆ ಸಿಕ್ಕಿಲ್ಲ. ಇನ್ನು ರಸ್ತೆಗೆ ಸುರಿದ ಟೊಮ್ಯಾಟೊವನ್ನ ಹಲವರು ತೆಗೆದುಕೊಂಡು ಹೋಗಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಹುಚ್ಚು ಕುದುರೆಯೊಂದರ ರಂಪಾಟಕ್ಕೆ ಇಬ್ಬರು ಗಾಯಗೊಂಡಿದ್ದಾರೆ. ಕಳೆದ 3 ದಿನದಿಂದ ಪಟ್ಟಣದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಹುಚ್ಚು ಕುದುರೆ ಬೀಡು ಬಿಟ್ಟಿದ್ದು ಕಂಡವರ ಮೇಲೆ ದಾಳಿ ಮಾಡ್ತಾ ಇದೆ. ಪರಿಣಾಮ ಶಿಕ್ಷಕ ರಾಘವೇಂದ್ರ ಮತ್ತು ಓರ್ವ ಮಹಿಳೆ ಗಾಯಗೊಂಡಿದ್ದಾರೆ. ಹೀಗಾಗಿ ಹುಚ್ಚು ಕುದುರೆ ನಿಯಂತ್ರಿಸದ ನಗರಸಭೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಐಪಿಎಲ್ನಲ್ಲಿ ಪಂಜಾಬ್ ತಂಡಕ್ಕೆ ಬಲ ತುಂಬಿದ ಮಲನ್ ಧೋನಿ ಸಿಕ್ಸರ್ಗಳ ಸುರಿಮಳೆಗೈದಿದ್ದು ಹೇಗೆ? ತೆಲುಗಿನಲ್ಲಿ ಮೋಡಿ ಮಾಡಿದ್ದ ಗಾಯಕಿ ಮಂಗ್ಲಿ ಕನ್ನಡದಲ್ಲೂ ಹವಾ ಎಬ್ಬಿಸಿದ್ದು ಹೇಗೆ?
ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ರಾಬರ್ಟ್ ಸಿನಿಮಾದ ಕಣ್ಣೆ ಅದರಿಂದಿ ಹಾಡು ಹಾಡಿ ಕನ್ನಡಿಗರ ಮೋಡಿ ಮಾಡಿರೋ ಮಂಗ್ಲಿ ಕನ್ನಡದ ಕರಿಯ ಐ ಲವ್ ಯು ಸಿನಿಮಾದ ಬಿಟ್ ಬಂದಳಿಯಿಂದ ಬಿಟ್ಯಾಕ್ ಬಂದೆ ಅನ್ನೋ ಹಾಡು ಹಾಡಿದ್ದಾರೆ. ಮಂಜು ಬಳ್ಳಾರಿ ನಾಯಕನಾಗಿ ನಟಿಸಿರುವಂತಹ ಸಿನಿಮಾ ಇದಾಗಿದ್ದು ಸ್ವತಃ ನಟ ಮಂಜು ಬಳ್ಳಾರಿ ಮಂಗ್ಲಿ ಗಾನಕ್ಕೆ ಫಿದಾ ಆಗಿ ಹಾಡು ಹಾಡಿಸಿದ್ದಾರೆ. ಬ್ರೇಕ್ ಫೇಲ್ಯೂರ್ ಅನ್ನೋ ವಿಭಿನ್ನ ಪ್ರೇಮ ಕಥಾ ಹಂದರದ ಸಿನಿಮಾ ಸದ್ಯ ಶೂಟಿಂಗ್ ಕಂಪ್ಲೀಟ್ ಮಾಡಿ ಆಡಿಯೋ ರಿಲೀಸ್ ಮಾಡಿದೆ. ಉಗ್ರಂ ರವಿ, ಕೀರ್ತಿ ಗೌಡ ನಟಿಸಿರೋ ಸಿನಿಮಾದ ಹಾಡುಗಳನ್ನ ರಿಲೀಸ್ ಮಾಡಿ ಪ್ರೇಕ್ಷಕರನ್ನ ಫಿದಾ ಮಾಡ್ತಿರೋ ಚಿತ್ರತಂಡ ಸದ್ಯದಲ್ಲಿಯೇ ಥಿಯೇಟರ್ ಅಂಗಳಕ್ಕೆ ಲಗ್ಗೆ ಇಡಲಿದೆ.